ಸಂಪುಟ ವಿಸ್ತರಣೆಯ ಬಗ್ಗೆ ಇವತ್ತು ರಾಹುಲ್ ಗಾಂಧಿ ಚರ್ಚೆಯನ್ನ ಕೈಗೆತ್ತಿಕೊಳ್ಳಲಿದ್ದಾರೆ. ನಿನ್ನೆಯಷ್ಟೇ ಕೆಸಿ ವೇಣುಗೋಪಾಲ್ ರಾಜ್ಯ ನಾಯಕರ ಪಟ್ಟಿಯನ್ನ ಸ್ವೀಕರಿಸಿದ್ದಾರೆ. ಈ ಪಟ್ಟಿ ಪರಿಶೀಲನೆ ಮಾಡೋ ವರಿಷ್ಠರು ಸಂಪುಟ ವಿಸ್ತರಣೆಗೆ ಅಂತಿಮ ಮುದ್ರೆಯನ್ನ ಒತ್ತಲಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕುತೂಹಲಕಾರಿ ಘಟ್ಟ ತಲುಪಿದ ಸಂಪುಟ ವಿಸ್ತರಣೆ ಕಸರತ್ತು. ರಾಜ್ಯ ನಾಯಕರಿಂದ ಪಟ್ಟಿ ಸ್ವೀಕರಿಸಿರುವ ಕೆಸಿ ವೇಣುಗೋಪಾಲ್. ಇಂದು ಮತ್ತೊಂದು ಹೈ ವೋಲ್ಟೇಜ್ ಸಭೆ, ರಾಹುಲ್ ಚರ್ಚೆ. ಕಳೆದೆರಡು ತಿಂಗಳಿಂದ ಹಗ್ಗಜಗ್ಗಾಟಕ್ಕೆ ಕಾರಣ ಆಗಿರುವ ಸಂಪುಟ ವಿಸ್ತರಣೆ ಕಸರತ್ತು ಕುತೂಹಲಕಾರಿ ಘಟ್ಟಕ್ಕೆ ತಲುಪಿದೆ. ನಿನ್ನೆಯಷ್ಟೇ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೆಸಿ ವೇಣುಗೋಪಾಲ್ ಜೊತೆ ಸಭೆ ನಡೆಸಿದ್ದಾರೆ. ರಾಜ್ಯ ನಾಯಕರಿಂದ ಪಟ್ಟಿ ಸ್ವೀಕರಿಸಿರುವ ವೇಣುಗೋಪಾಲ್ ಇಂದು ರಾಹುಲ್ ಮತ್ತು ಖರ್ಗೆಗೆ ಹಸ್ತಾಂತರಿಸಲಿದ್ದಾರೆ. ಈ ಇಬ್ಬರು ನಾಯಕರು ರಾಜ್ಯ ನಾಯಕರ ಪಟ್ಟಿ ಪರಿಶೀಲನೆ ನಡೆಸಲಿದ್ದಾರೆ. ಇನ್ನು ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಇವತ್ತು ಮಹತ್ವದ ದಿನ. ಯಾಕಂದ್ರೆ ಇಂದು ರಾಹುಲ್ ಗಾಂಧಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಲೋಕಸಭೆ ವಿಪಕ್ಷ ನಾಯಕ ರಾಜ್ಯ ನಾಯಕರ ಜೊತೆಗೆ ಸಂಪುಟ ವಿಸ್ತರಣೆಯ ಚರ್ಚೆ ನಡೆಸಲಿದ್ದಾರೆ. ಎಲ್ಲವೂ ಅಂದ್ಕೊಂಡಂತೆ ಆದ್ರೆ ಇವತ್ತೇ ನೂತನ ಸಚಿವರ ಪಟ್ಟಿ ಬಿಡುಗಡೆ ಆಗಬಹುದು. ಹೀಗೆ ಇವತ್ತೇ ನೂತನ ಸಚಿವರು ಯಾರ್ಯಾರು ಎಂಬುದು ಫೈನಲ್ ಆದ್ರೆ ನಾಳೆಯೇ ಪದಗ್ರಹಣ ನಡೆದ್ರೂ ಅಚ್ಚರಿ ಇಲ್ಲ. ಇವತ್ತು ಸಂಜೆ ಬಹುಶಃ ರಾಹುಲ್ ಗಾಂಧಿಯವರು ಮತ್ತು ನಮ್ಮ AICC ಅಧ್ಯಕ್ಷರು, ನಮ್ಮ ಇನ್ಚಾರ್ಜ್ ಸೆಕ್ರೆಟರಿಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು CM ಇವರು ಅಧ್ಯಕ್ಷರು, ex-CM ಅವರೆಲ್ಲ ಚರ್ಚೆ ಮಾಡಿ ಫೈನಲ್ ಮಾಡ್ಕೊಂಡು ಬರ್ತಾರೆ. ಇವತ್ತು ನಾಳೆ ಆಗ್ಬೋದು. ಮೂಲಗಳ ಪ್ರಕಾರ ರಾಜ್ಯ ನಾಯಕರು ಕೊಟ್ಟ ಪಟ್ಟಿಯಲ್ಲಿ 14 ಹೆಸರುಗಳು ಫೈನಲ್ ಆಗಿವೆ. ಇನ್ನುಳಿದ 6 ಹೆಸರಷ್ಟೇ ಬಾಕಿ ಉಳಿದಿದೆ. ಇನ್ನೂ ಇಂಟ್ರೆಸ್ಟಿಂಗ್ ಅಂದ್ರೆ ಸಿಎಂ ಡಿಕೆ ಹೊಸ ಮುಖಗಳಿಗೆ ಮಣೆ ಹಾಕುವತ್ತ ಹೆಜ್ಜೆ ಇಟ್ಟಿದ್ದಾರೆ. 75% ಹೊಸ ಮುಖಗಳಿಗೆ ಮಣೆ ಹಾಕಲು ಒಲವು ತೋರಿಸ್ತಿದ್ದಾರೆ. ಇನ್ನುಳಿದ 25% ಅಷ್ಟೇ ಹಳಬರಿಗೆ ಅವಕಾಶ ಕೊಡೋಣ ಅಂತಿದ್ದಾರೆ. ಆದ್ರೆ ದೆಹಲಿಯ ವರಿಷ್ಠರು ಮಾತ್ರ 60-40 ಅನುಪಾತದ ಸೂತ್ರಕ್ಕೆ ಕೈ ಹಾಕಿದ್ದಾರೆ ಎನ್ನಲಾಗ್ತಿದೆ. ಈ ಎಲ್ಲ ಗೊಂದಲಕ್ಕೂ ಪಟ್ಟಿ ಬಿಡುಗಡೆಯಾದ ಬಳಿಕವೇ ಉತ್ತರ ಸಿಗಲಿದೆ. ಇಷ್ಟೇ ಅಲ್ಲ, ಮತ್ತೆರಡು DCM ಹುದ್ದೆಗಳು ಸೃಷ್ಟಿಯಾಗುತ್ತಾ ಅನ್ನೋ ಪ್ರಶ್ನೆ ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಿದೆ. ಡಿಕೆ ಕೂಡ ಇನ್ನೂ 2 DCM ಹುದ್ದೆ ಸೃಷ್ಟಿಗೆ ಒಲವು ತೋರಿಸಿದ್ದು, ಲಿಂಗಾಯತ ಹಾಗೂ ST ನಾಯಕರಿಗೆ DCM ಸ್ಥಾನ ಕೊಡುವ ಲೆಕ್ಕಾಚಾರ ಶುರುವಾಗಿದೆ. ಮುಂದಿನ ಚುನಾವಣೆ ಗಮನದಲ್ಲಿಟ್ಕೊಂಡು ಈ ಸೂತ್ರ ಹೆಣೆಯಲಾಗಿದೆ ಅಂತ ಇವೆ ರಾಜಕೀಯ ಮೂಲಗಳು. ನನಗೆ ಗೊತ್ತಿಲ್ಲ, ನಾನು ಕೂಡ ಯಾರು ಚರ್ಚೆ ಮಾಡಿಲ್ಲ. ನನಗೆ ಯಾವುದು ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷ ನಿರ್ಣಯ ತಗೋತದೆ, ಅದು ನೋಡಿ. ನಾನು ಯಾವುದನ್ನು ಕೂಡ ಹೇಳೋದಲ್ಲ. ಪಕ್ಷ ಯಾವ್ದು ಒಳ್ಳೇದಾಗ್ತದೆ ಅದನ್ನು ಮಾಡ್ತಾರೆ. ಹಾಗಿದ್ರೆ ಸಚಿವ ಸ್ಥಾನದ ರೇಸ್ನಲ್ಲಿ ಇರೋ ಪ್ರಮುಖರು ಯಾರ್ಯಾರು, ಯಾವ್ಯಾವ ಸಮುದಾಯದಿಂದ ಯಾವ್ಯಾವ ಶಾಸಕರು ಮುಂಚೂಣಿಯಲ್ಲಿದ್ದಾರೆ ಅಂತ ನೋಡೋದಾದ್ರೆ, ಲಿಂಗಾಯತ ಕೋಟಾದಡಿ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ, ಅಥಣಿಯ ಲಕ್ಷ್ಮಣ ಸವದಿ, ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್, ಇಂಡಿಯಾ ಯಶವಂತರಾಯಗೌಡ, ಬಸವನ ಬಾಗೇವಾಡಿಯ ಶಿವಾನಂದ ಪಾಟೀಲ್, ಯಲಬುರ್ಗಾದ ಬಸವರಾಜ ರಾಯರೆಡ್ಡಿ, ರೋಣ MLA GS ಪಾಟೀಲ್ ಹಾಗೂ ಗದಗ ಶಾಸಕ HK ಪಾಟೀಲ್ ರೇಸ್ನಲ್ಲಿದ್ದಾರೆ. ಇಷ್ಟೇ ಅಲ್ಲ, ಒಕ್ಕಲಿಗ ಕೋಟಾದಡಿಯೂ 5 ಪ್ರಮುಖರ ನಡುವೆ ಪೈಪೋಟಿ ಇದೆ. ಚೆಲುವರಾಯಸ್ವಾಮಿ, HC ಬಾಲಕೃಷ್ಣ, ಗುಬ್ಬಿ ಶ್ರೀನಿವಾಸ್, ಶರತ್ ಬಚ್ಚೇಗೌಡ, ಶಿವಲಿಂಗೇಗೌಡ ಸಚಿವ ಸ್ಥಾನದ ರೇಸ್ನಲ್ಲಿರುವ ಒಕ್ಕಲಿಗರ ಪ್ರಮುಖ ಶಾಸಕರು. ಇನ್ನು OBC ಸಮುದಾಯದಲ್ಲೂ ಪೈಪೋಟಿ ಜೋರಾಗಿದೆ. OBC ಕೋಟಾದಲ್ಲಿ ಆಪ್ತರಿಗೆ ಮಣೆ ಹಾಕುವಂತೆ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಕುರುಬ ಸಮುದಾಯದಿಂದ ಶಿವಣ್ಣನವರ್ ಪರ ಸಿದ್ದು ಬ್ಯಾಟ್ ಬೀಸ್ತಿದ್ದಾರೆ. ಆದ್ರೆ ರಾಘವೇಂದ್ರ ಹಿಟ್ನಾಳ್ ಪರ ಕೈ ಹೈಕಮಾಂಡ್ ಒಲವು ತೋರಿಸ್ತಾ ಇದೆ. ಹಾಗಿದ್ರೆ OBC ಕೋಟಾದ ಅಡಿ ಕೇಳಿ ಬರ್ತಾ ಇರೋ ಹೆಸರುಗಳನ್ನ ನೋಡೋದಾದ್ರೆ, ಅಜಯ್ ಸಿಂಗ್, SR ಗವಿಯಪ್ಪ, ಶಿವಣ್ಣನವರ್, ರಾಘವೇಂದ್ರ ಹಿಟ್ನಾಳ್, ಸಂತೋಷ್ ಲಾಡ್, ಶ್ರೀನಿವಾಸ್ ಮಾನೆ, ಮಂಕಾಳು ವೈದ್ಯ, ಪುಟ್ಟರಂಗ ಶೆಟ್ಟಿ ಹಾಗೂ AS ಪೊನ್ನಣ್ಣ ಹೆಸರು ಕೇಳಿ ಬರ್ತಾ ಇದೆ. ಮಧು ಬಂಗಾರಪ್ಪ ಹಾಗೂ ಬೇಳೂರು ಗೋಪಾಲ್ ಕೃಷ್ಣ ಕೂಡ ರೇಸ್ನಲ್ಲಿದ್ದಾರೆ. ಇಷ್ಟೇ ಅಲ್ಲ, SC ಕೋಟಾದಡಿ ಪ್ರಸಾದ್ ಅಬ್ಬಯ್ಯ, ನರೇಂದ್ರ ಸ್ವಾಮಿ, HC ಮಹದೇವಪ್ಪ, RB ತಿಮ್ಮಾಪುರ, ಶಿವರಾಜ್ ತಂಗಡಗಿ ಹಾಗೂ ರುದ್ರಪ್ಪ ಲಮಾಣಿ ರೇಸ್ನಲ್ಲಿದ್ದಾರೆ. ಇನ್ನು ST ಸಮುದಾಯದಲ್ಲಿ ಚಳ್ಳಕೆರೆಯ ಟಿ ರಘುಮೂರ್ತಿ,
ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಹಾಗೂ ರಾಯಚೂರಿನ ಬಸನಗೌಡ ದದ್ದಲ್ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಇಷ್ಟೇ ಅಲ್ಲ, ಮುಸ್ಲಿಂ ಸಮುದಾಯದಲ್ಲಿ ಜಮೀರ್ ಅಹಮದ್ ಖಾನ್, ತನ್ವೀರ್ ಸೇಠ್, ರಿಜ್ವಾನ್ ಹರ್ಷದ್, ಎನ್ಎ ಹ್ಯಾರಿಸ್, ಸಲೀಂ ಅಹಮದ್ ರೇಸ್ನಲ್ಲಿದ್ದಾರೆ. ಇದು ಸಮುದಾಯವಾರು ಪೈಪೋಟಿಯಾದ್ರೆ ಶಾಸಕೀಯರು ಕೂಡ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಸಂಪುಟ ರಚನೆಯ ಮೊದಲ ಪಟ್ಟಿಯಲ್ಲಿ ಸಚಿವೆಯರ ಹೆಸರು ಇರಲಿಲ್ಲ. ಹಾಗಿದ್ರೆ ಮಹಿಳಾ ಕೋಟಾದಡಿ ಯಾರ್ಯಾರು ರೇಸ್ನಲ್ಲಿದ್ದಾರೆ ಅಂತ ತೋರಿಸ್ತೀವಿ ನೋಡಿ. ಲಕ್ಷ್ಮಿ ಹೆಬ್ಬಾಳ್ಕರ್, ಕನೀಜ್ ಫಾತಿಮಾ, ಉಮಾಶ್ರೀ ಹಾಗೂ ಆರತಿ ಕೃಷ್ಣ ಮಹಿಳಾ ಕೋಟಾದಲ್ಲಿ ಸಚಿವ ಸ್ಥಾನಕ್ಕಾಗಿ ಆಗ್ರಹಿಸುತ್ತಿದ್ದಾರೆ. ಇನ್ನು ಬಿಆರ್ ಪಾಟೀಲ್, ಎಚ್.ಕೆ. ಪಾಟೀಲ್ ಹಾಗೂ ದಿನೇಶ್ ಗುಂಡೂರಾವ್ ಹೆಸರು ಸ್ಪೀಕರ್ ಸ್ಥಾನದಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕಿದೆ. ಮತ್ತೊಂದು ಕಡೆ ನಾಳೆಯೇ ನೂತನ ಸಚಿವರ ಪ್ರಮಾಣ ವಚನ ಸಾಧ್ಯತೆ ಇದ್ದು, ನಾಳೆ ಸಂಜೆ 5 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಪ್ರಸನ್ನ, ಟಿವಿ9 ಬೆಂಗಳೂರು.